ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಸ್ವಲ್ಪ ಕನ್ನಡ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಕನ್ನಡನೇ, ನಾನು ತುಳು ವ್ಲಾಗ್ ಮಾಡಿದ್ರೆ ಅವ್ರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಕನ್ನಡ ವ್ಲಾಗ್ ಮಾಡುವ ಅಂತ ಆದಷ್ಟು ಕನ್ನಡ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ಸೊ ಓಕೆ, ಇವತ್ತೇನಂದರೆ ಇವತ್ತು ನಾನು ಇದಂತೂ ಡ್ರೆಸ್ ನೋಡಿ ನೋಡಿ ಎಲ್ಲರಿಗೂ ಬೇಜಾರಾಗಿರ್ಬೋದು, ಬಟ್ ಫೈನ್, ರಿಪೀಟ್ ಮಾಡೋದ್ರಲ್ಲಿ ಏನಿದೆ ಅಲ್ವಾ. ಸೊ ಇವತ್ತೇನಂದರೆ ನಾನು ಫಸ್ಟ್ ಟೈಮ್ ಒಂದು ಕ್ರಿಯೇಟರ್ಸ್ ಇವೆಂಟಿಗೆ ಹೋಗ್ತಿರೋದು. ಅದು ಮೂಡ್ಬಿದ್ರೆಯಲ್ಲಿ ಫಾರ್ಚೂನ್ ಪ್ರಮೋಟರ್ಸ್ ಅಂತ. ಸೊ ಅವರೊಂದು 15 ಕ್ರಿಯೇಟರ್ಸ್ನ ಕರೆದಿದ್ದಾರೆ. ಏನು ಏನು ನನಗೆ ಐಡಿಯಾ ಇಲ್ಲ, ಜಸ್ಟ್ ಥ್ರೂ ನೋಡುವ, ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೋಗ್ತಿದ್ದೀನಿ ಗಾಯ್ಸ್. ಸೊ ಫಸ್ಟ್ ಇವೆಂಟ್ ಅಲ್ಲ, ಸೊ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಂದರೆ 5:30ಗೆ ಇವೆಂಟ್ ಸ್ಟಾರ್ಟ್. ನನ್ನ ಕಸಿನ್ ಸಹ ಬರ್ತಿದ್ದಾಳೆ. ಸೊ ಫಸ್ಟ್ ನಾನು ನೋಡಿದ್ರೆ ಹೋಗಿ ಅವಳಿಗೆ ಸಿಗ್ತೀನಿ. ಆಮೇಲೆ ನಾವಿಬ್ಬರು ಸೇರಿ ಹೋಗ್ತೀವಿ. ಮತ್ತು ಏನಾದರೂ ಈಗ ಆಲ್ರೆಡಿ 4 o'clock ಆಗ್ತಾ ಬಂತು. ನಂಗೆ ಇಲ್ಲಿಂದ ಮತ್ತೆ ಅರ್ಧ ಗಂಟೆ ಉಂಟು ಹೋಗಲಿಕ್ಕೆ. ಸೊ ಚಲೋ. ಕಾರ್ಲ ಬಸ್ ಸ್ಟ್ಯಾಂಡಲ್ಲಿ ಇದ್ದೆ ಗಾಯ್ಸ್. ಬಸ್ಸಲ್ಲಿ ಕೂತು ಹೋಗೋದಂದರೆ ಕನ್ನಡದಲ್ಲಿ ಮಾತಾಡಾಯ್ತಾ ಗಾಯ್ಸ್. ನಂದು ಕಸಿನ್ ಸಿಕ್ಕಿದ್ಲು ಗಾಯ್ಸ್, ನೋಡಿ, ತೃಪ್ತಿ ಶೆಟ್ಟಿ ಅಂತ. ಮತ್ತೆ ನೋಡಿ, ಯಾರಾದ್ರೂ ನನಗೆ ಹೆಸರು ಹೇಳಿ ಅಂತ ಕೇಳ್ತೀರ, ಅದಕ್ಕೆ ನಾನೇ ಹೇಳ್ತಿರೋದು. ಸೊ ನಾವಿವಾಗ ಫಸ್ಟು ಇಲ್ಲಿ ಬೆದ್ರಾದಲ್ಲಿದ್ದೀವಿ. ಅಲಂಗಾರ್ ಜಂಕ್ಷನಿಗೆ ಹೋಗಬೇಕು. ಸೊ ಆಟೋ ಕೇಳಿ ಹೋಗುವ ಅಂತ. ಕೀನ್ಯಾ ಏತನ್ ಕೇಳ ಭಾಳ ಏತ್ ಹಾಕೊಂಡು ಈಜಿನ ಕ್ಲಿಪ್ದೆ ಪೋಡೆ ಬಂದಿನ ಒಂದು ಗೈಸ್, ನಾವು ಇಲ್ಲಿ ಫಾರ್ಚೂನ್ ಪ್ರಮೋಟರ್ಸ್ ಇದು ಇವೆಂಟಿಗೆ ಬಂದ್ವಿ. ನನಗೆ ಐಡಿ ಕಾರ್ಡ್ ಕೊಟ್ಟಿದ್ದಾರೆ, ಅದರಲ್ಲಿ ಫೋಟೋ ನೋಡಿ. ವಾಹ್, ನಾನೇ ಅಂತ ಗೊತ್ತಾಗುತ್ತಾ ಅಣ್ಣಲ್ಲ. ನೆಟ್ಲ ಡಿಫ್ರೆಂಟ್ ವರ್ಷನ್ಸ್ ಆಫ್ ಮೀ. ಅದು ಊರಲ್ಲಿ ನಾವು ಈ ಥರ ಬಂದರೆ ನನ್ನ ಓಡಿಸ್ಬೋದು. ಊರಲ್ಲೆಲ್ಲ ಸ್ವಲ್ಪ ಸಭ್ಯತೆಯಿಂದ ನಡ್ಕೊಳ್ಳೋದು ಗೈಸ್. ಇಲ್ಲಿ ನೋಡಿ, ಇನ್ನೊಂದು ಇನ್ಫ್ಲೂಯೆನ್ಸರ್. ಅಯ್ಯಪ್ಪ, ಏನಾದರೂ ನಿಮಗೆ ಪ್ರಮೋಟ್ ಮಾಡಲಿಕ್ಕಿದ್ರೆ ಕಾಂಟ್ಯಾಕ್ಟ್ ತೃಪ್ತಿ ಶೆಟ್ಟಿ. ಅದೇ ಕೆಲಸ, ಕಾಲೇಜ್ ಬಿಟ್ಟು ಇದೇ ಮಾಡ್ತಿದ್ದಿದ್ದವಳು. ಮೋಲಿಡೆ ಬರೋ ರೀಸನ್ಲ ಯಾರು? ಅವೊಂದು ಇವಳು ಇದ್ದಿದ್ದಕ್ಕೆ ಬಂದಿದ್ದು. ನಾನಿಲ್ಲ ಅಂದರೆ ಬರ್ತಿರ್ಲಿಲ್ಲ. ನನಗೆ ಆಲ್ರೆಡಿ ಇವಳು ಇರೋದಕ್ಕೂ ಆಕ್ವರ್ಡ್ ಆಗ್ತಿದೆ ಆಲ್ರೆಡಿ. ಇಲ್ಲಿ ಬಂದು ಎಲ್ಲರ ಹತ್ರ ಫೋಟೋಗ್ರಾಫ್ ಮ್ಯಾಮ್, ಪ್ಲೀಸ್ ಮ್ಯಾಮ್. ನೀನು ಅಜ್ಜಿರೋ ಫೋಟೋಗ್ರಾಫ್. ಸೊ ಬನ್ನಿ ಗೈಸ್, ನೋಡುವ ನೆಕ್ಸ್ಟ್ ಎಂತ ಆಗುತ್ತೆ ಅಂತ ನೋಡುವ. ನಾನು ಕ್ಯೂರಿಯಾಸಿಟಿ ನನಗೂ ಉಂಟು. ಇಲ್ಲಿ ಇಷ್ಟು ಜನ ಇದ್ದಾರೆ ಮಾತ್ರ. ರಕ್ಷಿತಾ, ಇಷ್ಟು ಜನ ಇದ್ದಾರೆ ಇಲ್ಲಿ ಗಾಯ್ಸ್. ಬಿಗ್ ಬಾಸ್ ಬೋಲಿ ನಿಧೀಶ್ ಗೈಸ್, ನನ್ನ ಬಿಗ್ ಬಾಸಿಗೆ ಕಳಿಸಿ ಗೈಸ್. ನಾನು ರಕ್ಷಿತಾ ಶೆಟ್ಟಿ ಥರ ಆಡ್ತೀನಿ. ಎಂತ ಗೊತ್ತುಂಟಾಗ ಎಂತ ಗೊತ್ತುಂಟು, ಆದರೆ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗಿ ಬರುತ್ತೆ ಅವಳಿಗಿಂತ. ಸೊ ನಂದು ಫಸ್ಟ್ ಇವೆಂಟ್. ಓಪನಿಂಗ್ ಜ್ಯೂಸ್ ಉಂಟು, ಹೋಗಿ ಕುಡಿಲಿಕ್ಕೆ ಒಂಥರ ಆಯಿತು. ಅದಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ ಗೈಸ್. ಬಟ್ ಇವಾಗ ಹೋಗಿ ಕುಡಿತೀವಿ. ಒಂಥರ ಎಲ್ಲ ಹೋಯ್ತು. ಒಂಥರ ಮಾಡ್ಕೊಂಡಿದ್ರೆ ನಮಗೆ ನಮ್ಮ ಹೊಟ್ಟೆಗೆ ನಾವು ಅದಷ್ಟೆಲ್ಲ ಥಿಂಕ್ ಮಾಡಬಾರ್ದು. ಸೊ ಕುಡಿಯುವ ಬನ್ನಿ. ಜ್ಯೂಸ್ ಹೇಗಿದೆ ಅಂತ ಫಸ್ಟ್ ಅದು ಸೂಪರ್ ಉಂಟು ಮಾರೆ. ಜ್ಯೂಸೇ ಹಿಂಗೆ. ಊಟ ಹೇಗಿದೆ ನೋ? ಯಾವ ತಿಂಡ್ರಂದೆ ಬೈದೋಳು ಹೇ ವ್ಲಾಗ್ ಅಂತ ಹಚ್ಚಿ ನಿಜಾಪುರ ಬಂದ್ರೆ ಆಯ್ಕೊಂಡಿದೆ. ವಾಯ್ಸ್
ಇಲ್ಲಿ ಒಂದು ಅಲ್ಲೂ ಕ್ಯಾಮರಾ, ಇಲ್ಲೂ ಕೂತ್ರೆ ಕ್ಯಾಮರಾ, ನಿಂತ್ರೆ ಕ್ಯಾಮರಾ, ಎಲ್ಲ ಕಡೆ ಕ್ಯಾಮರಾ. ಆ್ಯಕ್ಚುಲಿ ಇಲ್ಲಿ ಎಂತ ಗೊತ್ತುಂಟ, ಇದು ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕಿದ್ದಾರೆ ಇಲ್ಲಿ. ಸೊ ಅದರದ್ದು ಸೈಟ್ ಇನಾಗ್ರೇಷನ್ ಆಗ್ತಾ ಉಂಟು. ಸೊ ಅದ್ರ ಜೊತೆ ಕ್ರಿಯೇಟರ್ಸ್ ಇವೆಂಟ್ ಅಂದರೆ ಎಂತ ಇಲ್ಲ, ಕ್ರಿಯೇಟರ್ಸ್ ಮೀಟ್ ಥರ ಒಂದು 15 ಮೆಂಬರ್ಸ್ನ ಕರೆದಿದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಬಂದಿದ್ದಾರೆ, ನಾನು ನೋಡಿದೆ, ಬಟ್ ಯಾರಂತ ಗೊತ್ತಾಗಲಿಲ್ಲ ಮಾತ್ರ. 50 ಕ್ಯಾಮರಾಸ್ ಆಗ್ತದೆ ಅಲ್ಲಿ ಎಲ್ಲ ಕಡೆ. ಪೂರ ಕೊಡಿಲ್ಲ ಕ್ಯಾಮರಾನೇ, ಇಂಚಾಲ್ ಪರೇಜ್ ಪೂರ ಕ್ಯಾಮ್ರಾನೇ. ಹಾಗೆ ಕತೆ. ಸೊ ನೆಕ್ಸ್ಟ್ ನಾನು ಇದೀಗ ಆಫರ್ ಬರುವಲ್ಪಲ್ಲ ಮ್ಯಾಮ್ ಎಂಕ್ಲೆಗೊಂದು ಮೂವಿ ಮಲ್ಪಾರ ಫ್ರೀ ತಡಪ್ಪನೋಲ್ಯಾ ನಾನು ಫ್ರೀ ಇಲ್ಲೇ ಫ್ರೀ ಇದ್ದೀನಿ ಈಗ, ಎಷ್ಟು ಚಂದನೂ ಇದ್ದೀನಿ. ಸ್ವಲ್ಪ ನೋಡಿ ಇದ್ರೆ ಎಲ್ಲಾದರೂ ಅಲ್ಲ, ನನಗೆ ಅಂದರೆ ನಾನು ನೋಡ್ತಿದ್ದೀನಲ್ಲ, ಎಲ್ಲರೂ ಹಿಂಗೆ ಕ್ಯಾಮರಾ ಇಟ್ಕೊಂಡು ಬ್ಲಾಗ್ ಎಲ್ಲ ಮಾಡೋದು, ರೀಲ್ಸ್ ಮಾಡೋದು, ಏನಾದರೂ ಮಾಡ್ತಾ ಇದ್ದಾರೆ ಆಚೆ ಈಚೆ. ನನಗೆ ನೋಡಿ ಒಂಥರ ಎಂತ ಮಾರ ಅಂತ ಅನಿಸ್ತಿದೆ. ನನ್ನ ನೋಡಿನೂ ಹಾಗೆ ಅನ್ಬೋದಲ್ಲ ಎಲ್ಲರಿಗೂ. ಖುಷಿ ಗೈಸ್, ಎಂತ ಗೊತ್ತುಂಟ, ಇಲ್ಲಿ ಫುಲ್ಲು ಎಲ್ಲ ರಿಚ್ ಇರೋರೇ ಇದ್ದಾರೆ ಮಾರ್ರೆ. ರಿಚ್ ಗಿಟ್ಟು ಬರ್ಚಿ ఇంకా సాధారణకిట్టే రిచ్ కిట్ ಆಗ್ಬೋದು. ಸಾಧಾರಣ ಕಾಸ್ತಾ ಇರ್ತಲ್ಲ ನಮ್ಮಲ್ಲಿ. ಗ್ರೀನ್ ನಿನ್ನ ಅಂಗಿದ ಕಲರ್ ದೈಬೋದು ಶೈನ್ ಇಪ್ಪಣ್ಣ ಪ್ಲೇಸ್ ಅಲ್ಲ. ಎಂತ ಅಂದರೆ ನಾನು ನೋಡೋದು ಒಬ್ಬೊಬ್ಬರು ಒಂದೊಂದೇ ಫ್ಯಾಮಿಲಿ ಬರ್ತಾ ಉಂಟು. ಫುಲ್ಲು ಒಂಥರ ಫುಲ್ ರಿಚ್ ನೋಡ್ತೀವಲ್ಲ ಹಾಗೆ. ಯಪ್ಪ ಇದು ಮತ್ತೆ ನಾನು ಸ್ಟೇರ್ ಮಾಡ್ತೊಂದಲ್ಲ ನೀನು ಅಜ್ಜಿ ಸ್ಟೇರ್ ಒಂದು ಪಾಡೋಣ ಅಂದು ಒಂದು ಪಾಡೋ ಪಾಡು ಬಲ್ಪುರ ಅಂದ್ರೆ ನಿಧಿನ ರೀಲ್ಸ್ ಬರತ್ತೊಂದು ಪಾಪದ ಇನೋಸೆಂಟ್ ಫೇಸ್ ಬರ್ತೊಂದು ಪಾತೆರ್ನಲ್ಲಿ ಬಂದು. ಬಟ್ ಆ್ಯಕ್ಚುಲಿ ಅಪೋಸಿಟ್ ಎಂದಿಪ್ಪೇರೆ ಅಂತೂ. ಬಟ್ ಯಾನ್ ಅಪೋಸಿಟ್ ಉಲ್ಲ ಪಂಡ ಜೋರು ಉಲ್ಲ ಎಂದಿಪ್ಪೇರು ಜೀತು ವರ್ಷ ಹೆಂಗೆ ಆಯ್ತಾ ಅದು ಜೀತು ಕ್ಲೋಸ್ ಕದಿನಲ್ಲ ಹೆಂಗೆ ಆಯ್ತಾ ಅದು ಜೀತು ದಾದ ಬೋಡು ಈ ದಾದ ಮಲ್ಪುವ ಹೆಂಗೆ ಕ್ಲಾರಿಟಿ. ಇದು ಟಾಪಿಕ್ ಬೇರೆ ಕಡೆ ಹೋಗ್ತಾ ಉಂಟು ಸರ್. ನಾನು ಎಂತ ಹೇಳಿಕ್ಕೆ ಬಂದೆ ಅಂದರೆ, ಇಲ್ಲಿ ನಾವು ಫುಲ್ಲು ರಿಚ್ ಅವ್ರ ಮಧ್ಯದಲ್ಲಿ ಇದ್ದೀವಿ. ಸೊ ರಿಚ್ ಫೀಲ್ ಆಗ್ತಿದೆ. ಅಲ್ಲ, ರಿಚ್ ಫೀಲ್ ಆಗ್ತಿಲ್ಲ, ಪೂವರ್ ಆಲ್ರೆಡಿ ಇನ್ನೂ ಪೂವರ್ ಫೀಲ್ ಆಗ್ತಾ ಉಂಟು. ನಮಗೆಲ್ಲ ನೆನಪಿದೆ, ಕೊರೋನಾದ ಸಂದರ್ಭದಲ್ಲಿ ಲಾಕ್ಡೌನ್ ಇದ್ದಾಗ ನಮ್ಮೆಲ್ಲರ ಮನಸ್ಸಿನ ಸ್ವಾತಂತ್ರ್ಯವನ್ನ ಬಿಗಿಗೊಳಿಸಿದವರು ಅವರವರ ಹೂವಿನ ತೋರಣ ಅಂತ ಅಂದುಕೊಳ್ಳುತ್ತೇನೆ. ಬಂಧುಗಳೇ, ವಿಘ್ನ ವಿನಾಶಕ ಮೋಹನ್ ಆಲ್ವಾ ಬಂದಿದ್ದಾರೆ. ಮತ್ತೆ ಯಾರು ಬಂದಿರೋದು? ಮುಂದಿನ ವರ್ಷ ಮತ್ತೆ ವಿನಯ್ ಆಳುವವರನ್ನ ಅಲ್ಲಿ ಬಹುಶಃ ಅವರ ಸಮರ್ಥ ಉತ್ತರಾಧಿಕಾರಿಗಳು ಅವರ ಜೊತೆ 75 ದಾಟಿ ಡೆನ್ನಿಸ್ ಪಿರೇರಾ ಮತ್ತು ಮಹೇಂದ್ರ ವರ್ಮ ಚೈನ್ರು ಅಬಲಾ ಕುತ್ತಿಗೆ ಇವರೆಲ್ಲ ಹೈವೇ ಫಾರ್ಚೂನ್ ಸೆಂಟರ್ ಬ್ಲಾಗ್ ಮಾಡ್ಬೇಕ ನಮ್ಮ ಲೈಟ್ ಫೆಸಿಲಿಟೀಸ್ ಇಜ್ಜಿ ಲೈಟ್ ಮಾತಾಡಿ ಮೊಲ್ಲ ಮುಸುಂಟು ಪೂರ ಒಂದು ಇಚ್ಛಾತೆ ಲೈಟ್ ಪೂರ ಟ್ಯಾನ್ ಆತೆ ಬ್ರೋ, ಟ್ಯಾನ್ ಆತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ ನಾರ್ಮಲ್ ಪ್ರಾಜೆಕ್ಟ್ ಅವು ಒಂದು ಪ್ರಾಜೆಕ್ಟ್ ಪೂರ ಏನು ತೊಂಬುಡು ಅಲ್ಪ ఒక ಕಜೋ ಬೆಜ್ಜರ ಪ್ರಾಜೆಕ್ಟ್ ಉಂಟು ಗೋಡ ಇಡೀ ದಿನ ಕಜೋ ಪಜ್ಜಾದಿರಿನ ಎನ್ಸಿಸಿ ಅವು ಪೂರ ಪ್ರಾಜೆಕ್ಟ್ ಮಗಲ್ಲ ಇಂಜಿನಿಯರ್ ಇದ್ದ ಏನಲ್ಲ ಅನ್ಕೋಲ್ಲ ಎಂಕುಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ದೆ ಸಂಚೆ ದಾಲೆ ಮಾಲ್ ಸಾಧ್ಯ ಎಂಕೆಲ್ಲ ಡಿಫ್ರೆಂಟ್ ಲೆವೆಲ್ ಇಂಜಿನಿಯರಿಂಗ್ ಕಜೋ ಬೆಜ್ಜನ ಉದ್ದಾರ ಮಕ್ಕಳು ಉದ್ದಾರ ಫೇಕ್ ಮಾಡ್ದೆ ಬೇತೆ ಸೀಲ್ ಪಾಡ್ದೆ ಡೇಟ್ ಚೇಂಜ್ ಮಾಡ್ದೆ ಎಡಿಟ್ ಮಾಡ್ದೆ. interactive and elegance and confidence. Next we invite Ajay Shetty, a fun and entertaining creator known for humor. Calling Jitesh Mijar, a writer, director, wonderful creators for joining us here today. Creativity make our community stronger. ಗಾಯ್ಸ್, ನನಗೆ ಉಂಟಲ್ಲ ಫುಲ್ ಖುಷಿ ಆಗ್ತಾ ಉಂಟು ಗೈಸ್. ಇದು ಎಂತ ನೋಡಿ, ಸ್ಟೇಜಲ್ಲಿ ಇದೆಲ್ಲ ಕೊಟ್ಟರು. ಒಂದು ಸುಮ್ಮನೆ ಒಂದು ವಿಡಿಯೋ ಮಾಡ್ತಿದ್ದೆ ಮುಂಚೆ, ಇಷ್ಟೆಲ್ಲ ಬರುತ್ತೆ ಅಂತ ಅಂದರೆ ದಿಸ್
ಫಸ್ಟ್ ಅಲ್ಲ, ನನಗೆ ಒಂಥರ ಗಾಬರಿ ಆಯಿತು. ಅಲ್ಲಿ ಅದ್ರ ಟಿವಿಯಾ ಏನಾಗಿ ಬರೋಕೆ ಸ್ಕ್ರೀನಲ್ಲೆಲ್ಲ ಹಾಕಿದ್ರು. ಇಂಟರ್ವ್ಯೂ ನಿಧಿನ ಯಾನ್ ಬೇಕಂದ್ರೆ ಬೋದಲ್ಲ ಇವಳಂದ ಇಂಟರ್ವ್ಯೂ ತಗೊಳ್ತಾರಂತೆ. ಸೊ ಬನ್ನಿ ಗೈಸ್ ಹೋಗುವ, ನೋಡುವ. ಗೈಸ್ ನಂದು ಕಸಿನ್ ನಂದು ಫಸ್ಟ್ ಇಂಟರ್ವ್ಯೂ ತಗೊಳ್ಳೋದು. ಇದು ರೀಲ್ಸಿಗೂ ಸಹ ಅವಳು ಬಂದು ನನಗೆ ಸ್ವಲ್ಪ ಫೇಮಸ್ ಅಂದರೆ ಜಾಸ್ತಿ ವ್ಯೂಸ್ ಹೋಗ್ತಿತ್ತು. ಸೊ ಇವಾಗ ಇಂಟರ್ವ್ಯೂ ಸಹ ಇವಳೇ ಫಸ್ಟ್ ತಗೋತಿದ್ದಾಳೆ. ಹೀಗೆ ಸ್ವಲ್ಪ ಲಕ್ಕಿ ಚಾಮ್ ಬೈ ದ ವೇ. ತುಲೆ ಇಲ್ಲಿ ನೋಡಿ ಅವಳು ಇಂಟರ್ವ್ಯೂ ತಗೊಳ್ತಿದ್ದಾಳೆ. ಈಗ ನನಗೆ ಸಹ ಕೇಳ್ತಾಳಂತೆ, ನನಗೆ ಎಂತ ಹೇಳೋದಂತ ಗೊತ್ತಿಲ್ಲ. ಅವಳ ಹತ್ರ ಕೇಳಬೇಕೆಂತ ಹೇಳಬೇಕಂತ ಸುಮ್ಮನೆ. ಸೊ ಹೇಳುವ ಏನೋ ಒಂದು. ಆದರೆ ಇಲ್ಲಿ ಜನ ಜಾಸ್ತಿ ಆದರೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಗೈಸ್. ಜಾಸ್ತಿ ಏರ್ಮಲ್ಪದಾದ ಪಾತ್ರೆ ಆಯಿತು. ಅವಳು ಕೇಳಿದ್ಲು ಏನೇನೋ, ನಾನು ಏನೇನೋ ಹೇಳಿದೆ ಫಸ್ಟ್ ಟೈಮು ಅದು ಇದು ಅಂತ ಮಣ್ಣು ಮಸಾಲ. ಬಟ್ ಫೈನ್, ಒಳ್ಳೆ ಗಮ್ಮತ್ತ ಆಯಿತು ಗಾಯ್ಸ್. ಫಸ್ಟ್ ಅಲ್ಲ, ನನಗೆ ಸ್ವಲ್ಪ ಭಯ ಆಯಿತು. ಬಟ್ ಹ್ಯಾಪಿ. ಊಟ ಮಾಡಲಿಕ್ಕುಂಟು. ಅವಳದು ಇನ್ನೂ ಸ್ವಲ್ಪ ಇಂಟರ್ವ್ಯೂ ಅದು ಇದು ಕೇಳೋಕ್ಕುಂಟು. ಅದು ಕೇಳ್ತಿದ್ದಾಳೆ. ಕೇಳಿ ಆದಮೇಲೆ ನಾವು ಊಟ ಮಾಡಿ ಆಮೇಲೆ ಹೋಗೋದು ವಾಪಸ್ ಮನೆಗೆ. ಖುಷಿಗೆ ಮಾತೆ ಬರ್ತಾ ಇಲ್ಲ ಗೈಸ್. ನಾನು ಲೇಟ್ ಬಂದುಬಿಟ್ಟೆ. ಎಲ್ಲ ಖಾಲಿ ಆಗಿಬಿಟ್ಟಿದೆ ಚಾಟ್ಸ್ ಅದೆಲ್ಲ. ಆ್ಯಕ್ಚುಲಿ ನಾನ್ ವೆಜ್ ಉಂಟ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನು ನಾನ್ ವೆಜ್ ತಿನ್ನೋದಿಲ್ಲ ಅಲ್ಲ. ಸೊ ದೋಸೆ ಗಾಯ್ಸ್, ದೋಸೆ ತಿಂತಿದ್ದೀನಿ. ಚೆನ್ನಾಗುಂಟು. ಬೇಗ ತಿಂದು ಹೊರಡಬೇಕು. ಬಾಯ್. ಅಯ್ಯೋ ಒಂದು ಬಾಯ್ ಗಾಯ್ಸ್. ಬಾಯ್. ಮತ್ತೆ ಸಿಗ್ತೀವ ಇಲ್ವಾ ಗೊತ್ತಿಲ್ಲ. ಯಾನ್ ಮಾತ್ರ ತಿಕ್ವ ಹಂಚತ್ತ ಅವಳು ಓಲು ಇತ್ತೆ ಅನ್ ಪೋಯ್ಚಿನ ಬರ್ಪತ್ತ. ದಟ್ಸ್ ಅ ಪ್ರಾಬ್ಲಮ್. ನಾನು ವಾಪಸ್ ಮನೆಗೆ ಕಾರ್ಕಳಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿ ಉಡುಪಿಗೆ ಹೋಗೋ ಪ್ಲ್ಯಾನ್ ಆಗಿದೆ. ಬಸ್ ಸಿಕ್ಕರೆ ಉಡುಪಿಗೆ ಹೋಗೋದು. ಯಾಕಂದರೆ ನಾಳೆ ಅಚ್ಚು ಎಂಗೇಜ್ಮೆಂಟ್ ಉಂಟು. ಸೊ ರಾತ್ರಿ ಅಲ್ಲೇ ಹೋಗುವ ಅಂತ. ಬಟ್ ಬಸ್ ಡೌಟ್ ಉಂಟು. ರಾತ್ರಿ 8 ಗಂಟೆ ಆಗಿದೆ ಅಷ್ಟೇ, ಅಂದರೂ ಡೌಟ್ ಉಂಟು ಬಸ್. ಇವಾಗ ಕಾರ್ಕಳದ ಬಸ್ಸು ಸಿಕ್ಕರೆ ಅಲ್ಲಿ ಹೋಗಿ, ಅಕಸ್ಮಾತ್ ಉಡುಪಿ ಬಸ್ ಸಿಕ್ಕರೆ ಅಲ್ಲಿಂದ ಹೋಗೋದು, ಇಲ್ಲಾದರೆ ಸೀದಾ ಮನೆಗೆ ಹೋಗೋದು. ಸೊ ಕಾಂಬ ಎಲ್ಲಿ ಹೋಗ್ತೇವೆ ಅಂತ ನನಗೆ ಗೊತ್ತಿಲ್ಲ. ಇವಾಗ ನೋಡುವ. ಮನೆಗೆ ಹೋಗೋ ಪ್ಲ್ಯಾನ್ ಆಯಿತು ಗೈಸ್. ಇದು ಬಸ್ ಇಲ್ಲ. 8:30ಗೆ ಎಲ್ಲ ಬಸ್ ಬಂದು ಉಡುಪಿಗೆ ಅಂತ ಬಸ್ ಇದೆ. ಸೊ ಮನೆಗೆ ಹೋಗೋದು. ಬಂದೆ ಗಾಯ್ಸ್ ಮನೆಗೆ. ಉಡುಪಿಗೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ನಮಗೆ ಇಲ್ಲಿ ಒಂದು ಹ್ಯಾಂಪರ್ ಕೊಟ್ಟಿದ್ದಾರೆ. ಅದರಲ್ಲಿ ಎಂತ ಉಂಟಂತ ನೋಡುವ ಫಸ್ಟ್. ಏನಂತೀರ ನೋಡಿ. ಹ್ಯಾಂಪರ್ ಫಾರ್ಚುನರ ಲೈಟ್ ಮತ್ತು ಸ್ವಲ್ಪ ಮೆಸ್ ಎಲ್ಲ ಸಮ ಇಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್. Hershey's Kisses cute Pringles. ಅಯ್ಯೋ ಅದೊಂದು ತೊಟ್ಟೆ ಮಾರ್ರೆ ಎಂತ. ಈಚೆ ಮಾಡಿದ್ರೆ ಬಟ್ಟೆ, ಈಚೆ ಮಾಡಿದ್ರೆ ತೊಟ್ಟೆ. ಇಟ್ಸ್ ಫೈನ್ ಗಾಯ್ಸ್. only for you. ಇಟ್ಸ್ ಕ್ಯೂಟ್. ಒಂದು ಫೋಟೋ ತೆಗೆದು ಆಮೇಲೆ ಓಪನ್ ಮಾಡ್ತೆ. ಓನ್ಲಿ ಫಾರ್ ಯು ಅಲ್ಲಿ ಚಾಕ್ಲೇಟ್ಸ್ ಉಂಟು ಗೈಸ್. ಸ್ವಲ್ಪ ಡಿಫ್ರೆಂಟ್ ಚಾಕ್ಲೇಟ್ಸ್ ಉಂಟು. ಥ್ಯಾಂಕ್ ಯು. ಮತ್ತು ಮೇನ್ ಅಂತ ಅಂದರೆ ಮೇನ್ ಗಾಯ್ಸ್, ನನಗೆ ಇದು ಎಷ್ಟು ಚಂದ ವ್ರ್ಯಾಪ್ ಮಾಡಿದ್ದಾರೆ. ನನಗೆ ಅನ್ವ್ರ್ಯಾಪ್ ಮಾಡಲಿಕ್ಕೆ ಮನಸ್ಸೇ ಆಗ್ತಿಲ್ಲ. ಬಟ್ ಸ್ಟಿಲ್ ಮಾಡುವ. ಆ್ಯಕ್ಚುಲಿ ಬರ್ಡೇದು ಹೀಗೆ ಆಯಿತಾ, ನಾನು ಬರ್ಡೇದು ಗಿಫ್ಟ್ಸ್ ಇದೆಲ್ಲ ಮತ್ತೆ ಸಪ್ರೇಟಾಗಿ ಮಾಡ್ತೆ ಅಂತ ಅಂದ್ಕೊಂಡೆ. ಬಟ್ ನಂದು ಉದಾಸೀನ ಆಗ್ತದೆ ಉಂಟಲ್ಲ, ನಾನು ಏನು ಮಾಡೋದಿಲ್ಲ ಅಂತ ನನಗೆ ಗೊತ್ತಾಯಿತು ಗೈಸ್. ಅದಕ್ಕೆ ಇವಾಗ ಬಂದ ತಕ್ಷಣ ತೆಗಿತಿದ್ದೆ.
ದಾಲೆಜ್ಜಿ ತೊಟ್ಟೆ. ವಾವ್, ನಾಯ್ಸ್ ಹೆಡ್ಫೋನ್. ಥ್ಯಾಂಕ್ ಯು ಫಾರ್ಚೂನ್ ಪ್ರಮೋಟರ್ಸ್. ನನಗೆ ಫುಲ್ಲು ಖುಷಿ ಅಂದರೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತಾ ಉಂಟು. ಯಾಕಂದರೆ ಫ್ರೀಯಲ್ಲಿ ಈ ಜನ್ರೇಷನಲ್ಲಿ ನಮಗೆ ಏನಾದರೂ ಫ್ರೀಯಾಗಿ ಸಿಗಬೇಕಂದ್ರೆ ಅದೊಂದು ದೊಡ್ಡ ವಿಷಯ. ಯಾರೋ ಅಂದರೆ ಪರಿಚಯ ಇರೋರು ನಮಗೆ ಗಿಫ್ಟ್ ಕೊಡೋದು ಬೇರೆ ಗೊತ್ತಾಯ್ತಾ. ಮತ್ತು ಯಾರಾದರೂ ಕರೆದು ಏನಾದರೂ ಕೊಟ್ಟರೆ ಬಲಮ್ಮ ಬೇಗ. ಕುಲ್ಲು ಕುಲ್ಲು ಒಂಚೂರು నువ్వు అక్కడ కలుకొని తిప్పొచ్చు బొక్క నిన్న బగ్గే ఒక పని పేరు ఇయ్యంచి అప్ప ఇంచి కలుకొని తిప్పనా చలో చూపించు బోలా నేను ಕನ್ನಡ ಪಾತೇರು ಇಲ್ಲ ನೆತ್ತಲ್ಲ ಚಾಕ್ಲೇಟ್ ಉಪ್ಪು, ಒಂದು ಚಾಕ್ಲೇಟ್, ಒಂದು ಪ್ರಿಂಗಲ್ಸ್. ಪಕ್ಕ ಏನು ಗೊತ್ತುಂಟ ಮೇನ್ ಗಿಫ್ಟ್ हेडफोन. हेडफोन सूपर है ಸೊ ಇವತ್ತಿದು ವ್ಲಾಗ್ ನಾನು ಇಲ್ಲಿ ಮುಗಿಸ್ತಿದ್ದೇನೆ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮದು ಫಾರ್ಚೂನ್ ಪ್ರಮೋಟರ್ಸ್ ಅವ್ರದ್ದು ಪ್ರಾಜೆಕ್ಟಿಗೆ ಆಲ್ ದಿ ಬೆಸ್ಟ್. ಮತ್ತು ಯಾರ್ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಎಲ್ಲೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್ ಬಾಯ್. ಹೇರೇಗಮ್ಮ.